ನಮಸ್ತೆ ಕನ್ನಡಿಗರೇ. ಜನವರಿ 5, 2026 ಮಾರ್ಕೆಟ್ ಇಂಡೀಸಸ್. ಇವತ್ತು ಯು ಎಸ್ ಮಾರ್ಕೆಟ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಂಡಿಯನ್ ಮಾರ್ಕೆಟ್ಸ್ಗೆ. ಕಾರಣ US ಅಟ್ಯಾಕ್ಡ್ ಆನ್ ವೆನೆಜುಲಾ ಅನ್ನೋ ಒಂದು ಕಂಟ್ರಿ ಮೇಲೆ ಅಟ್ಯಾಕ್ ಮಾಡಿದೆ. ಆ ಕಂಟ್ರಿ ಒಳಗೆ ಇರುವಂತಹ ಒಂದು ಕ್ರೂಡ್ ಆಯಿಲ್ ಏನಿದೆ ಇಡೀ ಪ್ರಪಂಚಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಒಂದು ದ ಲಾರ್ಜೆಸ್ಟ್ ರಿಸರ್ವೈರ್ ಅಂತ ಹೇಳ್ಬೋದು. ಇದ್ರ ಇಂಪ್ಯಾಕ್ಟ್ ಯಾವ ಥರ ಸ್ಟಾಕ್ ಮಾರ್ಕೆಟ್ ಆಗುತ್ತೆ ಅಂತ ಇವತ್ತು ಸಂಜೆ ಒಳಗೆ ಗೊತ್ತಾಗುತ್ತೆ. ಇವತ್ತು ಸೆನ್ಸೆಕ್ಸ್ ಓಪನ್ ಆಯಿತು 85,544ರಲ್ಲಿ ಕಂಪೇರ್ಡ್ ಟು ಶುಕ್ರವಾರ 200 ಪಾಯಿಂಟ್ಸ್ ಕಡಿಮೆ ಆಗಿದೆ. ನಿಫ್ಟಿ 26,273ರಲ್ಲಿ ಓಪನ್ ಆಗಿದೆ ಇವತ್ತು ಕಂಪೇರ್ಡ್ ಟು ಫ್ರೈಡೇ. ಇವತ್ತು 200 ಪಾಯಿಂಟ್ಸ್ ಕಡಿಮೆ ಆಗಿದೆ. ಗೋಲ್ಡ್ ವ್ಯಾಲ್ಯೂ, ಇವತ್ತು ಗೋಲ್ಡ್ ಮೇಲೆ ಕಣ್ಣಿಟ್ಟಿರಿ. ಗೋಲ್ಡ್ ಮೇಲೆ ಇದು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಾಗಿನ 10 ಗ್ರಾಮಿಗೆ 1,35,000 ನಡೀತಾ ಇದೆ. ಸಂಜೆ ಒಳಗೆ ಜಾಸ್ತಿ ಆಗ್ಬೋದು ಅನ್ನೋ ಪ್ರಿಡಿಕ್ಷನ್ ಇದೆ. ಆಮೇಲೆ ಡಾಲರ್ ವ್ಯಾಲ್ಯೂ $1 90 ರೂಪೀಸ್ ಮತ್ತು 2 ಪೈಸೆ ನಡೀತಾ ಇದೆ. ಅದೂ ಜಾಸ್ತಿ ಆಗೋ ಸಾಧ್ಯತೆ ಇದೆ ಈ ಒಂದು ಇಂಪ್ಯಾಕ್ಟಿಂದ. ಪೆಟ್ರೋಲಿಯಂ ಇವಾಗೇನು ಕ್ರೂಡ್ ಆಯಿಲ್, ಪೆಟ್ರೋಲಿಯಂ, ಡೀಸೆಲ್ ಅದ್ರ ಮೇಲೂ ಇಂಪ್ಯಾಕ್ಟ್ ಆಗಲಿದೆ. ಮಾರ್ಕೆಟಲ್ಲಿ ಇವತ್ತು USD ಕಂಪೇರ್ ಮಾಡಿದ್ರೆ ಇನ್ನು $57.07 ನಡೀತಾ ಇದೆ ಒಂದು ಕ್ರೂಡ್ ಆಯಿಲ್ನ ಬೆಲೆ. ಈ ಬೆಲೆ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಸಂಜೆವರೆಗೂ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ಮಾರ್ಕೆಟ್ ಇಂಡಿಸಸ್. ಸೊ ಬೇಸಿಕ್ಲಿ ಗೋಲ್ಡ್ ಮತ್ತು ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗುತ್ತೆ ಅಂತ ಒಂದು ಪ್ರಿಡಿಕ್ಷನ್ ಇದೆ. ಸಂಜೆ ಒಳಗೆ ಕಾದು ನೋಡೋಣ.